ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಾವು ನಿಮ್ಗೆ ಭಾಳ ಸ್ಪೆಷಲ್ ಆಗಿ ಮನ್ಯಾಗ ಗೀ ರೈಸ್ ಮಾಡೋದ ಹೆಂಗೆ ಅಂತೇಳಿ ತೋರಿಸ್ಕೊಡತ್ತಿದ್ದೀವಿ ರೀ. ಯಾರೇ ಮನೆಗೆ ಬಂದಾಗ ಅಥವಾ ನಾವು ಏನರ ಒಂದೊಂದು ಸಲ ಫಂಕ್ಷನ್ ಇದ್ದಾಗ ಗೀ ರೈಸ್ ಅಂತೂ ಮಾಡ್ತೇವೆ ರೀ. ಒಮ್ಮೆ ಏನು ಮಾಡ್ತೀವಪ್ಪ ಅಂತಂದ್ರೆ ಮನ್ಯಾಗ ಮಾಡಕ್ಕೆ ಬಂದ್ರೂ ಹೋಟೆಲ್ದಾಗ ರೊಕ್ಕ ಕೊಟ್ಟು ಭಾಳ ರೊಕ್ಕ ಕೊಟ್ಟು ಗೀ ರೈಸ್ ತಿಂದು ಬರ್ತೀವಿ. ಆದ್ರೆ ಇವತ್ತು ನಾವೇನು ತೋರಿಸ್ತಿಲ್ಲ ಗೀ ರೈಸ ಇದಾದ ಮೇಲೆ ನೀವು ಹೋಟೆಲ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಭಾಳ ಮಸ್ತಾಗಿ ಮಾಡ್ನು. ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ನಾವಿಲ್ಲಿ ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ದೀವಿ ರೀ. ಒಂದು 2 ಕಪ್ ಬಾಸ್ಮತಿ ಅಕ್ಕಿಯನ್ನು ಏನು ಮಾಡೋಣಪ್ಪ ಅಂತಂದ್ರೆ ನಾವು ಒಂದ್ಸಲ ಚಂದಂಗಿ ತೊಳಿನಿ. ಅಂದ್ರೆ ಫಸ್ಟಿಗೆ ಒಂದ್ಸಲ ತೊಳೆದ ಆಮೇಲೆ ನೀರು ಹಾಕಿ ನೆನೆಯಕ್ಕೆ ಇಟ್ಬಿಡ್ರಿ. ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ. ಹಂಗೆ ಒಂದು ಪಾತ್ರೆ ಅಥವಾ ಒಂದು ಕಡಾಯಿದಾಗ ಸ್ವಲ್ಪ ತುಪ್ಪ ಕಾಯಕ್ಕಿಟ್ಟ ತುಪ್ಪ ಕಾದಾದ್ಮೇಲೆ ತುಪ್ಪ ತೊಗೋಬೇಕ್ರಿ. ಯಾಕ್ರಿ ಗೀ ರೈಸ್ ಐತಿ. ಹಂಗೆ ನೆಕ್ಸ್ಟ್ ಅದ್ರಾಗ ಏನು ಮಾಡೋಣಪ್ಪ ಅಂತಂದ್ರೆ ಒಣ ದ್ರಾಕ್ಷಿ. ಆ ಒಣ ದ್ರಾಕ್ಷಿಯನ್ನು ನಾವು ಸ್ವಲ್ಪ ತುಪ್ಪದಾಗ ಕರೆದ ತಕ್ಕೊಂಡ ಇಟ್ಕೊಂಡ್ಬಿಡ್ಬೇಕು ಅಷ್ಟೇ ರೀ. ನೀವನ್ನೆಲ್ಲನೂ ಫಸ್ಟಿಗೆ ತಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಅದಾದ್ಮೇಲೆ ಈ ಒಣ ದ್ರಾಕ್ಷಿ ಒಂದು ಪ್ಲೇಟ್ನಾಗ ಇಟ್ಟು ಮುಂದಕ್ಕೆ ಹೋಗೋಣ. ಅದ ತುಪ್ಪದಾಗ ಸ್ವಲ್ಪ ನಾವೇನು ಹಾಕೊಂಡಪ್ಪ ಅಂತಂದ್ರೆ ಈ ಗೋಡಂಬಿ ಹಾಕೊಂಡ್ರಿ. ಚಲೋ ಅಂತ ಗೋಡಂಬಿ ಹಾಕ್ರಿ. ಸ್ವಲ್ಪ ಜಾಸ್ತಿ ಇದ್ರೆ ಹಾಕ್ಬೋದು, ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ರಿ, ಚಲೋ ಆಗ್ತೈತಿ. ಯಾಕಂತಂದ್ರೆ ಗೀ ರೈಸ್ದಾಗ ಮೇನ್ ಇವೇನು ಡ್ರೈ ಫ್ರೂಟ್ಸ್ ಒಂದು ಟೇಸ್ಟ್ ಕೊಡ್ತಾವ್ರಲ್ಲ, ಅವು ಭಾಳ ಅಂದ್ರೆ ಭಾಳ ಮಸ್ತ್ ಕೆಲಸ ಮಾಡ್ತಾವ್ರಿ. ಹಂಗೆ ಎಲ್ಲನೂ ಚಲೋ ತಂಗಿ ತುಪ್ಪದಾಗ ಈ ಡ್ರೈ ಫ್ರೂಟ್ಸ್ ಅಥವಾ ಗೋಡಂಬಿಯನ್ನು ನೀವು ಫ್ರೈ ಮಾಡಿ ತೆಗೆದ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ಏನು ಮಾಡಬೇಕ್ರಿ ಅಂತಂದ್ರೆ ನಾವಿಲ್ಲಿ ಬೆರೆಸ್ತಾ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಉಳ್ಳಾಗಡ್ಡಿ ಉದ್ದುದಂಗೆ ಕಟ್ ಮಾಡಿ ನೀವು ಚಲೋ ತಂಗಿ ಫ್ರೈ ಮಾಡಿರಿ. ಫುಲ್ ಕ್ರಿಸ್ಪಿ ಚಲೋ ತಂಗಿ ಆಗಬೇಕು. ಯಾಕಂತ ಅಂದ್ರೆ ರೀ, ಈಗ ನಿಮ್ಗೆ ಒಂದೊಂದು ಈ ವೆಜ್ ಬಿರಿಯಾನಿ ಅಥವಾ ಬೇರೆ ಬೇರೆ ಮಸ್ತ್ ರೈಸ್ಗಳೊಳಗೆ ಈ ಬೆರಿಸ್ತಾ ಏನು ಕೆಲಸ ಮಾಡ್ತಿದ್ರಲ್ಲ ಅದು ಅಟ್ಟ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತಿ. ಒಂದು 2-3 ನಿಮಿಷ ಆದ್ಮೇಲೆ ನಿಮ್ಗೆ ಪೂರ್ತಿ ಬಣ್ಣ ತಿರುಗಿದ್ದು ಗೊತ್ತಾಕೈತಿ. ಹಂಗೆ ಸ್ವಲ್ಪ ಕ್ರಿಸ್ಪಿ ಅನ್ಸಕ್ಕೂ ಕಾಣ್ತೈತಿ. ಹಂಗಾದ್ರೆ ಇದು ರೆಡಿ ಆಗೈತಿ ಅಂಥೇಳಿ ಅರ್ಥ ರೀ. ಆಮೇಲೆ ಅವನ್ನೆಲ್ಲನೂ ನಾವು ಒಂದು ಪ್ಲೇಟ್ನಾಗ ತೆಗೆದ ಇಟ್ಕೊಂಡ್ಬಿಡ್ ನಾವು. ಇನ್ನು ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಅದ ಕಡಾಯಿದಾಗ ಇನ್ನೊಂದು ಸ್ವಲ್ಪ ತುಪ್ಪ ಎಕ್ಸ್ಟ್ರಾ ಹಾಕಿ ನೆಕ್ಸ್ಟ್ ಅದ್ರಾಗ ಒಂದು ಸ್ವಲ್ಪ ನಾವಿಲ್ಲಿ ಏನು ಹಾಕಿದೀವಪ್ಪ ಅಂತಂದ್ರೆ ದಾಲ್ಚಿನ್ನಿ ಅಥವಾ ಚಕ್ಕೆಯನ್ನು ಒಂದು 2 ತುಣುಕು ಅಷ್ಟೇ ಹಾಕಿರಿ. ಅದಾದ್ಮೇಲೆ ಒಂದು ಏನು ಹಾಕ್ರಿಪ್ಪ ಅಂತಂದ್ರೆ ಚಕ್ರ ಮೊಗ್ಗು ಅಥವಾ ಸ್ಟಾರ್ ಎನಸ್ ಒಂದು ಹಾಕ್ರಿ. ಹಂಗೆ ನಾವೇನು ಹಾಕಿದ್ದೀವಿ ನೆಕ್ಸ್ಟ್ ಲವಂಗ ಹಾಕಿದ್ದೀವಿ. ಒಂದು 7-8 ಲವಂಗ ಮತ್ತು ಒಂದು 4 ಏಲಕ್ಕಿಯನ್ನು ಹಾಕಿದ್ದೀವಿ. ಹಂಗೆ ಸ್ವಲ್ಪ ಅಂತಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಕಾಳು ಮೆಣಸನ್ನು ಹಾಕಿರಿ. ಹಂಗೆ ನೆಕ್ಸ್ಟ್ ಅದ್ರಾಗ ಸ್ವಲ್ಪ ಬಡೆ ಸೊಪ್ಪನ್ನು ಹಾಕಿರಿ. ಟೇಸ್ಟ್ ಭಾಳ ಚಲೋ ಆಗ್ತೈತಿ ಬಡೆ ಸೊಪ್ಪಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಅದ್ರಾಗ ನೀವೇನು ರೀ ಅಂತಂದ್ರೆ ಒಂದು 2 ಪುಲಾವ್ ಎಲೆಯನ್ನು ಹಾಕಿ ಅವನ್ನೆಲ್ಲನೂ ಚಲೋ ತಂಗಿ ಸ್ವಲ್ಪ ಕೈ ಆಡಿಸ್ರಿ ಅಥವಾ ತಿರುವಾಡಿ. ಸ್ವಲ್ಪ ಭಾಳ ಏನಿಲ್ಲ. ಹಂಗೆ ನೆಕ್ಸ್ಟ್ ಇದ್ರಾಗ ಹಸಿಮೆಣ್ಸಿಕಾಯಿ ಹಾಕಿರೋನು ಚಲೋ ಆಗ್ತೈತಿ. ಹಸಿಮೆಣ್ಸಿಕಾಯಿನ ಭಾಳ ಖಾರ ಇದ್ದಿದ್ದು ಹಾಕಂಗಿಲ್ಲ, ಮೀಡಿಯಮ್ ಖಾರ ನೋಡ್ಕೊಂಡು ನೀವು ಹಸಿಮೆಣ್ಸಿಕಾಯಿ ಹಾಕಿರಿ. ಹಂಗೆ ನೆಕ್ಸ್ಟ್ ನೆನೆಸಿಟ್ಟಂತಹ ಅಕ್ಕಿ ಇತ್ತರಲ್ಲ, ನಾವು ಟೋಟಲ್ 2 ಕಪ್ ನೆನೆಸಿಟ್ಟಿದ್ದೀವಿ. ಆ ಅಕ್ಕಿಯನ್ನು ತಂದಿಲ್ಲಿ ನೀರು ಬಸೋದು ಇಲ್ಲಿ ಹಾಕಿ ನೀವು ಒಂದ್ಸಲ ಹಂಗೆ ಚಂದಂಗಿ ತುಪ್ಪದಾಗ ಮಿಕ್ಸ್ ಮಾಡಿ. ಫಸ್ಟಿಗೆ ಹಾಗೆ ಕರೆಕ್ಟಾಗಿ ಮಿಕ್ಸ್ ಮಾಡಿದ ಮೇಲೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಅದೆಲ್ಲ ಟೋಟಲ್ ಮಿಕ್ಸ್ ಆದಮೇಲೆ ಅದ್ರಾಗ ನೀರನ್ನು ಸೇರಿಸ್ಬೇಕ್ರಿ. ನೀರು ಎಷ್ಟು ಸೇರಿಸಿದ್ದೀವಿ? ಟೋಟಲ್ 2 ಕಪ್ ಅಕ್ಕಿ ತೊಗೊಂಡಿದ್ದೀವಿ, ನೆನೆಸಿ ತೊಗೊಂಡಿದ್ದೀವಿ. ಅದಕ್ಕೆ ನಾವು ಬಿಸಿ ನೀರನ್ನು ಸೇರಿಸಿದ್ದೀವಿ. ಟೋಟಲ್ ಎಷ್ಟು ರೀ? 3.5 ಕಪ್. 3 ಮೇಲೆ ಮತ್ತು ಅರ್ಧ ಕಪ್ ನಾವು ಬಿಸಿ ನೀರನ್ನು ಸೇರಿಸಿ ಒಮ್ಮೆ ಅದನ್ನು ಹಿಂಗೆ ನೀವು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಚಲೋ ತಂಗಿ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಕುದಿಯೋಕೆ ಬಿಟ್ಟುಬಿಡ್ರಿ. ಹಂಗೆ ಅಕ್ಕಿ ಬಿಡಿಯಾಗಿ ಚಂದ ಬರ್ಬೇಕಂದ್ರೆ ಅದ್ರಾಗ ಮತ್ತು ಟೇಸ್ಟೂ ಬರ್ಬೇಕಂದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸ್ವಲ್ಪ ಹಾಕಿರಿ. ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ನೆಕ್ಸ್ಟ್ ಅದಕ್ಕೆ ಒಂದೀಟು ನಾವೇನು ಮಾಡಿರಿ ಅಂತಂದ್ರೆ ಉಪ್ಪನ್ನು ಸೇರಿಸ್ರಿ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪನ್ನು ಸೇರಿಸ್ರಿ. ಹಂಗೆ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಒಂದು ನಿಂಬೆಹಣ್ಣಿನ ರಸ ಹಾಕಿದ್ದೀವಿ, ಹಂಗೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಆಮೇಲೆ ಅದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಆಮೇಲೆ ಏನು ಮಾಡಿರಿ, ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಯೋಕೆ ಬಿಟ್ಬಿಡಿ. ಚಲೋ ತಂಗಿ ಸಮಾಧಾನಲೆ ಆರಾಮ್ಸಿರಿ ಅದು ಟೈಮ್ ತೊಗೊಂಡು ಕುದಿಲಿ. ಅಲ್ಲಿ ತನಕ ನೀವು ಏನರ ಕೆಲಸ ಇದ್ರೆ ಮಾಡ್ಬೋದು, ಗೊತ್ತಾದ್ರಲ್ಲ. ಮುಂದೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಸ್ವಲ್ಪ ನಡಬಾರ್ಕೊಮ್ಮೆ ತೆಗೆದು ನೋಡಿ ಕರೆಕ್ಟಾಗಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡ್ಬೋದು ರೀ. ಚಲೋ ತಂಗಿ ಸ್ವಲ್ಪ ತಿರುವಾಡಿ ಮತ್ತೇನು ಮಾಡ್ಬೇಕು ರೀ, ಮತ್ತೊಮ್ಮೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಅದನ್ನು ಕುದಿಯೋಕೆ ಬಿಟ್ಬಿಡೋದು. ಇಷ್ಟ ಮಾಡಿದ್ರಿ ಅಂದ್ರೆ ಸಾಕು. ಭಾಳ ಅಂದ್ರೆ ಭಾಳ ಮಸ್ತಾಗಿರುವಂತಹ ಗೀ ರೈಸ್ ರೆಡಿಯಾಗಿ ಬರ್ತೈತೆ. ನೀವು ಬೇಕಂತಂದ್ರೆ ಈಗ ರೈಸ್ ರೆಡಿ ಆಗೈತಿಲ್ಲ, ಇಲ್ಲಿ ಇನ್ನೊಮ್ಮೆ ನೀವು ತುಪ್ಪ ಹಾಕ್ಬೋದು, ಭಾಳ ಮಸ್ತ್ ಆಕೈತಿ. ಇನ್ನೊಮ್ಮೆ ಬೇಕಂದ್ರೆ ತುಪ್ಪ ಹಾಕಿರಿ. ಹಂಗೆ ಮ್ಯಾಲೆ ಡ್ರೈ ಫ್ರೂಟ್ಸ್ ಅದು ಏನು ನಾವು ಕರೆದು ಇಟ್ಟಿದ್ದೀವ್ರಲ್ಲ, ಆ ಎಣ್ಣೆಗೆ ಫ್ರೈ ಮಾಡಿ, ಎಣ್ಣೆಗಲ್ರಿ ತುಪ್ಪದಾಗ ಫ್ರೈ ಮಾಡಿ ಡ್ರೈ ಫ್ರೂಟ್ಸ್ ಅವನ್ನೆಲ್ಲನೂ ತಂದ
ಇಲ್ಲಿ ಹಾಕಿರಿ. ಆಮೇಲೆ ಭಾಳ ಮಸ್ತಾಗಿ ಸರ್ವ್ ಮಾಡಿ. ಇದಕ್ಕೆ ಇದ್ರ ಜೊತೆ ಯಾವುದು ಬೇಕಾದ ದಾಲ್ ರೆಸಿಪಿ ನಿಮ್ಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬೆಸ್ಟ್ ಕಾಂಬಿನೇಷನ್. ನೀವು ದಾಲ್ ಫ್ರೈ ಮಾಡ್ಕೋಬೋದು ರೀ, ದಾಲ್ ತಡ್ಕ ಮಾಡ್ಕೋಬೋದು. ಇಲ್ಲ ನಾವು ನಿಮಗೆ ತೋರಿಸಿದಂತಹ ಮಸೂರ್ ದಾಲ್ ಫ್ರೈ ಭಾಳ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ರೀ. ನಿಮಗೆ ನಾವು ಈಗಾಗಲೇ ಜೀರಾ ರೈಸ್ ಜೊತೆ ಭಾಳಷ್ಟು ಸಾಂಬಾರು ರೆಸಿಪಿಗಳನ್ನ ತೋರಿಸಿದ್ದೀವಿ. ಅವು ಎಲ್ಲನೂ ಈ ಒಂದು ಗೀ ರೈಸಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಮ್ಮ ಚಾನಲ್ದಾಗ ಬೇರೆ 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 ರೀತಿಯ ಸಾಂಬಾರು ರೆಸಿಪಿಗಳದಾವು. ನೀವು ಒಂದ್ಸಲ ನೋಡಿಲ್ಲ ಅಂತಂದ್ರೆ ನೋಡಬೇಡ್ರಿ. ಪಾಲಕ್ ದಾಲ್ ಆಗಿರ್ಬೋದು, ಬೇರೆ ಬೇರೆ ಇನ್ನು ನಿಮಗೆ ಹೇಳಿದಂಗೆ. ಹಂಗೆ ಇದನ್ನೇನು ಹೇಳಿರಲಿಲ್ಲ, ನಿಮಗೆ ಭಾಳ ಮಸ್ತಾಗಿ ಸ್ಪೆಷಲ್ ಒಕೇಶನ್ಸ್ದಾಗ ಮಾಡ್ಕೊರಿ, ಇಲ್ಲ ಯಾವಾಗಾರೆ ಮನೆಗೆ ಗೆಸ್ಟ್ ಬಂದಾಗ ಮಾಡ್ಕೊರಿ. 100% ಈ ಗೀ ರೈಸ್ ಅಂತರೂ ನೀವು ಮತ್ತೆ ಮಾಡ್ಕೋಬೇಕು ಅನಿಸ್ತೈತಿ. ಅಷ್ಟು ಚಲೋ ಆಗೇ ಆಗ್ತೈತಿ ರೀ. ಹಾಗಾದ್ರೆ ನಾವು ಅನ್ಕೊತೀವಿ ನೀವು ತಪ್ಪಲಾರ್ದ ಈ ಒಂದು ಗೀ ರೈಸನ್ನು ಮಾಡ್ತೀರಿ. ಇದ್ರ ಜೊತೆ ನಾವು ಭಾಳ ಸಲ ತೋರಿಸಿದಂತಹ ದಾಲ್ ರೆಸಿಪಿಗಳನ್ನು ಮಾಡ್ತೀರಿ. ಆಮೇಲೆ ಎರಡು ಟೇಸ್ಟ್ ಮಾಡಿ ನಮಗೆ ಕಮೆಂಟ್ ಸೆಕ್ಷನ್ನಾಗ ನಿಮ್ಮ ಅನಿಸಿಕೆ ಅಭಿಪ್ರಾಯ ಬರೀದಿರಿ ಅಂಥೇಳಿ ಭಾವಿಸ್ತೀವಿ. ಹಾಗಾದ್ರೆ ನೀವೇನ್ರಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.